ನಾನು ಸಹ 4 ಚುನಾವಣೆ ಎದುರಿಸಿದ್ದೇನೆ. 3 ಚುನಾವಣೆಯಲ್ಲಿ ನಾನು ಸಹ ಜನರ ಆಶೀರ್ವಾದದಿಂದ ಅವ್ರ ಪ್ರತಿನಿಧಿಯ ಕೆಲಸ ಮಾಡಿದ್ದೇನೆ. ಭಾಳಷ್ಟು ಚೆನ್ನಾಗಿ ಕೆಲಸ ಮಾಡಿದವರು ಜನರ ಮನಸ್ಸಲ್ಲಿ ಬಿಡ್ತಕ್ಕಂಥ ಕೆಲಸವನ್ನು ಶಾಶ್ವತವಾಗಿರ್ತಕ್ಕಂಥ ಕೆಲಸ ಮಾಡ್ಕೊಂಡಿದ್ದೇನೆ. ನನ್ನದು ಒಂದು ಪ್ರಯತ್ನ ಇದೆ. ಸಚಿವರಾಗಿ ಕೆಲಸ ಮಾಡಲಿಕ್ಕೆ ಅವಕಾಶ ಕೊಟ್ಟರೆ ಜಿಲ್ಲೆಯ ಜನತೆ ಪರವಾಗಲ್ಲ, ರಾಜ್ಯದ ಜನತೆ ಪರವಾಗಿ, ರೈತರ ಪರವಾಗಿ ಯಾವ ಇಲಾಖೆ ಕೊಟ್ಟರೂ ಪರವಾಗಿಲ್ಲ. ಆ ಇಲಾಖೆಯನ್ನು ನಿಭಾಯಿಸ್ತಕ್ಕಂಥ ಶಕ್ತಿ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ, ನಿಮಿಷಾಂಬದೇವಿ ಆಶೀರ್ವಾದ, ಕಣಾಂಬಿಕಾದೇವಿ ಆಶೀರ್ವಾದ, ರಂಗನಾಥನ ಸಾನ್ನಿಧ್ಯದಲ್ಲಿ ಬೆಳೆದು ಬಂದವನು. ನಮ್ಮ ಕುಲದೇವರ ರಂಗನಾಥನ ಆಶೀರ್ವಾದದಿಂದ ನಿಭಾಯಿಸ್ತೇನೆ ಅನ್ನುವಂಥ ಮಾತನ್ನು ಹೇಳಿ, ಜೊತೆಗೆ ನಾನು ಸಹ ಒಬ್ಬ ಸಚಿವನಾಗೋದಕ್ಕೆ ಆಕಾಂಕ್ಷೆ ಉಳ್ಳವನಾಗಿದ್ದೇನೆ. ಒಂದು ಅವಕಾಶ ಮಾಡಿಕೊಟ್ರೆ. ಕಳೆದ ಬಾರಿ ಕೂಡ ಕೊಡ್ತೀನಿ ಅಂತ ಹೇಳಿದ್ರು, ಸಿಗಲಿಲ್ಲ. ಬರೀ ಎಲ್ಲ ಕಳೆದ ಬಾರಿ ನಾವು ಕೇಳಿಲ್ಲ. ಕಳೆದ ಬಾರಿ ನಾವು ಅದನ್ನು ಆಕಾಂಕ್ಷೆಗಳು ಆಗಿರಲಿಲ್ಲ. ಈ ಸಲ ಸ್ವಲ್ಪ ಒತ್ತಾಯ ಮಾಡ್ತಾ ಇದ್ದೇನೆ, ಕೊಡಿ ನಮಗೂ ಒಂದು ಅವಕಾಶ ಅಂತ. ಏನು ತೀರ್ಮಾನ ಹೈಕಮಾಂಡ್ ಏನು ತೀರ್ಮಾನ ತಗೊಳ್ತಾರೆ ಅದು